ನಮಸ್ಕಾರಗಳು. ನನ್ನ ಹೆಸರು ತನುಶ್ರೀ ಮಲ್ಲಪ್ಪ ಬೆಳಕು. ನಾನು ಶ್ರೀ ಕುರಿನಿಶೆಟ್ಟಿ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆ ತೇರ್ದ ಪ್ರಸ್ತುತ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಚರ್ಚಿಸುತ್ತಿದ್ದೇನೆ. ಆತನ ನಂತರ ಆತನ ಮೊಮ್ಮಗನಾದ ಸಿರಾಜ್ ಉದ್ದೌಲನು ಅಧಿಕಾರಕ್ಕೆ ಬಂದನು. ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ನಡುವೆ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಪ್ಲಾಸಿ ಕದನಕ್ಕೆ ಕಾರಣಗಳು: ಮೊದಲನೆಯದು ರಾಜಕೀಯ ಕಾರಣ, ಎರಡನೆಯದು ದಸ್ತಕಗಳ ದುರುಪಯೋಗ, ಮೂರನೆಯದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ನಾಲ್ಕನೆಯದು ಫ್ರೆಂಚರಿಗೆ ಆಶ್ರಯ, ಐದನೆಯದು ಕಪ್ಪು ಕೋಣೆಯ ದುರಂತ, ಆರನೆಯದು ದಿವಾನ ರಾಜವಲ್ಲಭನಿಗೆ ಆಶ್ರಯ. ರಾಜಕೀಯ ಕಾರಣ: ಸಿರಾಜ್ ಉದ್ದೌಲನ ಬಂಗಾಳದ ನವಾಬನಾಗಿ ಆಯ್ಕೆಯಾಗಿರ್ತಾನೆ. ಈತನು ಬಂಗಾಳದ ನವಾಬನಾಗಿ ಆಯ್ಕೆಯಾಗಿದ್ದು ಬ್ರಿಟಿಷರಿಗೆ ಸಹಿಸಿಕೊಳ್ಳಕ ಆಗ್ಲಿಲ್ಲ. ಈತ ಬಂಗಾಳದ ನವಾಬನಾಗಿ ಆಯ್ಕೆಯಾಗಿದ್ದನ್ನ ಶೌಕತ್ ಜಂಗ್ ಮತ್ತು ಗಸ್ತಿ ಬೇಗಮ ವಿರೋಧಿಸತೊಡಗಿರ್ತಾರ. ಈ ಶೌಕತ್ ಜಂಗ್ ಮತ್ತು ಗಸ್ತಿ ಬೇಗಮರಿಗೆ ಬ್ರಿಟಿಷರ ಬೆಂಬಲವಿರ್ತದೆ. ದಸ್ತಕಗಳ ದುರುಪಯೋಗ: ಕಂಪನಿಯು ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಬ್ರಿಟಿಷ್ ನೌಕರರು ರಾಜ್ಯದ ಬೊಕ್ಕಸಕ್ಕೆ ಅಪಾರ ನಷ್ಟವನ್ನುಂಟು ಮಾಡುತ್ತಿದ್ದರು. ಇದು ಸಿರಾಜನನ್ನ ಕೆರಳ ಸ್ಥಿತಿ ಮತ್ತು ಸಿಟ್ಟಿಗೆಬ್ಬಿಸಿತು. ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ: ಪರಸ್ಪರ ಪ್ರತಿಸ್ಪರ್ಧಿಗಳಾದ ಫ್ರೆಂಚರು ಮತ್ತು ಬ್ರಿಟಿಷರು ತಮ್ಮ ತಮ್ಮ ವ್ಯಾಪಾರಿಕ ಕೇಂದ್ರಗಳನ್ನು ಶಸ್ತ್ರಾಸ್ತ್ರಗಳಿಂದ ಬಲಪಡಿಸಿಕೊಳ್ಳತೊಡಗಿದರು. ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ದರಿಂದ ಹಾಗೂ ಪಿರಂಗಿಗಳನ್ನು ತೆಗೆದುಹಾಕಲು ಸಿರಾಜನು ಸೂಚಿಸಿದನಾದರೂ ಅದನ್ನು ತೆಗೆದುಹಾಕಲು ಬ್ರಿಟಿಷರು ಪಾಲಿಸಲಿಲ್ಲ. ಇದರಿಂದ ಸಿರಾಜನು ಆಕ್ರೋಶಗೊಂಡನು. ಸಿರಾಜನು ಬ್ರಿಟಿಷರು ಕೋಲ್ಕತ್ತಾದಲ್ಲಿ ಕಟ್ಟಿಸಿದ ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಯುದ್ಧದಲ್ಲಿ ಕೆಲವರನ್ನು ಸೆರೆ ಹಿಡಿದನು. ಅವನು ಸೆರೆ ಹಿಡಿದ 146 ಮಂದಿಯನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಟ್ಟನು. ಅದರಲ್ಲಿ 123 ಮಂದಿ ಅಸು ನೀಗಿದರು. ಇನ್ನುಳಿದ 23 ಮಂದಿ ಬದುಕಿ ಉಳಿದರು. ಇದರಿಂದ ಕೋಪಗೊಂಡ ರಾಬರ್ಟ್ ಕ್ಲೈವನು ಉಗ್ರ ಕೋಪದಲ್ಲಿ ತನ್ನ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬಂದನು. ಫ್ರೆಂಚರಿಗೆ ಆಶ್ರಯ: ಬ್ರಿಟಿಷರು ಮತ್ತು ಫ್ರೆಂಚರು ಪರಸ್ಪರ ವೈರಿಗಳಾಗಿದ್ದರು. ಬ್ರಿಟಿಷರ ವ್ಯಾಪಾರಿ ಕೇಂದ್ರವಾದ ಚಂದ್ರನಾಗೂರನ್ನು ಬ್ರಿಟಿಷರು 1756ರಲ್ಲಿ ವಶಪಡಿಸಿಕೊಂಡರು. ಇದರಿಂದಾಗಿ ನಿರ್ಗತಿಕರಾದ ಫ್ರೆಂಚರಿಗೆ ಸಿರಾಜ್ ಉದ್ದೌಲನು ಆಶ್ರಯ ನೀಡಿದನು. ಇದು ಬ್ರಿಟಿಷರನ್ನು ಕೆರಳಿಸಿತು. ದಿವಾನ
ರಾಜವಲ್ಲಭನಿಗೆ ಆಶ್ರಯ. ದಿವಾನ ರಾಜವಲ್ಲಭನು ತನ್ನ ಕಚೇರಿಯ ಲೆಕ್ಕಪತ್ರಗಳನ್ನು ಒಪ್ಪಿಸದಿದ್ದಾಗ ಅವುಗಳನ್ನು ಒಪ್ಪಿಸುವಂತೆ ಒತ್ತಾಯ ಮಾಡಿದನು. ಇದರಿಂದಾಗಿ ದಿವಾನ ರಾಜವಲ್ಲಭನು ಬ್ರಿಟಿಷರ ಆಸ್ಥಾನದಲ್ಲಿ ಇದ್ದನು. ಈ ಎಲ್ಲಾ ಕಾರಣಗಳಿಂದಾಗಿ ಸಿರಾಜ್ ಉದೌಲ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ 1757 ಜೂನ್ 23ರಂದು ಇಂದಿನ ಪಶ್ಚಿಮ ಬಂಗಾಳದ ಪ್ಲಾಸಿ ಎಂಬಲ್ಲಿ ಕದನ ನಡೆಯಿತು. ಇದನ್ನು ಪ್ಲಾಸಿ ಕದನ ಎಂದು ಕರೆಯುತ್ತಾರೆ. ಪರಿಣಾಮಗಳು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರನು ಬಂಗಾಳದ ನವಾಬನಾಗಿ ಆಯ್ಕೆಯಾದನು. ಸಿರಾಜನು ಕೋಲ್ಕತ್ತಾದ ಮೇಲೆ ದಾಳಿ ಮಾಡಿದ್ದರಿಂದ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಬೇಕಾಯಿತು. ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾದನು. ಬ್ರಿಟಿಷರು ಮೀರ್ ಜಾಫರ್ನನ್ನು ಅಸಮರ್ಥನೆಂದು ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವನ ಅಳಿಯನಾದ ಮೀರ್ ಕಾಸಿಂನನ್ನು ನವಾಬ ಸ್ಥಾನಕ್ಕೆ ಪಟ್ಟ ಕಟ್ಟಿದರು. ಇದರಿಂದ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ನನಗೆ ಸಿಕ್ಕ ಅವಕಾಶದಲ್ಲಿ ನಾನು ಈ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಸದುಪಯೋಗವನ್ನು ನೀವು ಪಡಿಸಿಕೊಳ್ಳಿ ಹಾಗೂ ಎಲ್ಲರಿಗೂ ಕಳುಹಿಸಿ. ಧನ್ಯವಾದಗಳು.